Have you ever felt that you are living in your dream? Some years ago, when I saw this place for the first time, since then, witnessing this beauty and coming here was like a dream come true. Yes, and today I am going to take you all to the dream. ಸೊ ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಸೊ ಸೆಕೆಂಡ್ ಡೇ ವ್ಲಾಗ್ ಸ್ಟಾರ್ಟ್ ಮಾಡಬೇಕು. ಸೆಕೆಂಡ್ ಡೇ ಫುಲ್ಲು ಆಗಲೇ ಸುಸ್ತು, ಕಾಲೆಲ್ಲ ಒಂಥರ ಹೆವಿ ಅಂದರೆ ಹೆವಿ ಚಳಿ. ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ವೀಡಿಯೋಲಿ ಅಂದರೆ ಗಡ ಆಗ್ತಿದೆ. ಫ್ಯಾನ್ ಅನಿವಾರ್ಯವಾಗಿ ಹಾಕ್ಕೊಂಡಿನಿ. ಏನಕ್ಕೆ ಹೇಳ್ರಿ, ಬಟ್ಟೆ ಎಲ್ಲ ಸ್ವಲ್ಪ ಹೋಗಲಿ ಅಂತ. ಇವತ್ತು ಬೇಗ ಹೊರಡಬೇಕು, ಕಾಯ್ತಿರ್ತೀವಿ ಅಂತ 2 ಗಂಟೆಗೆ ಚೆಕ್ಔಟ್ ಮಾಡ್ತೀನಿ ಅಂತ. ಬಟ್ ಅಲಾರಾಮ್ ಬೇಕಂತ ಇಟ್ಕೊಂಡು 5 ನಿಮಿಷದಲ್ಲಿ ಇಟ್ಕೊಂಡು ಹೋಗ್ತೀವಿ. ಏನು ಹೋಗ್ಬೇಕು, ಚಳಿ ಸಾಕಾಗ್ತಿದೆ. ಸೊ ಅಣ್ಣಂಗೆ ಬಿಸಿನೀರು ಕಾಯಿಸಿ ಕೇಳಬೇಕು, ವಾಟರ್ ಹೀಟರ್ ಇದೆ ಅಂತ ಎಲೆಕ್ಟ್ರಿಕ್ ವಾಟರ್ ಹೀಟರು ಆಗಿದೆ ಅಂದಿದ್ರು. ಸೊ ಅಣ್ಣ ಹಿಂಗಿದೆ ನೋಡ್ತೀರಾ, ಇಲ್ಲಿ ಇದು ಮಹಾಬಲೇಶ್ವರ ಫಾರೆಸ್ಟ್ ರೇಂಜ್ ಇದೆಲ್ಲ. ಏನು ಗುರು ಇದು, ವಾವ್ ಸೈಕಾಗಿದೆ. ನೋಡ್ರಿ, ವಾವ್. ನಮ್ಮ ನಾಯಿ ಮಾಡ್ದಂಗೆ ಬರ್ತಿದೆ ಹಿಂಗೆ. ತುಂಬ ಇಷ್ಟ ಆಯ್ತು ಎಲ್ಲ ಮಾಡೋಕ್ಕೆ. ವಾಟರ್ ಹೀಟರ್ ಇಲ್ಲೇ ಇದೆ, ಇದು ಸ್ವಲ್ಪ ಹೋಗಿ ತೋಡ್ಕೋಬೇಕಂತೆ. ಇಷ್ಟು ಅಕೊಮಡೇಷನ್ ಕೊಟ್ಟಾರೆ. ಇನ್ನು ಸೋಲಾರೆಲ್ಲ ಕೇಳೋಕ್ಕಾಗಲ್ಲ, ಈ ಸೋಲಾರ್ ಇದ್ರೂ ವೇಸ್ಟು. ಟೋಟಲ್ ಒಂದು 80 ಕಿಲೋಮೀಟರ್ಸ್ ಇದೆ. 80 ಕಿಲೋಮೀಟರ್ಸ್ ಹೋಗಬೇಕು. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಟೈಮ್ ಆಗ್ಬಿಡುತ್ತೆ. 80 ಕಿಲೋಮೀಟರ್ಸ್ 1 ಅವರ್ ಆರಾಮ್ಸೆ ಬೇರೆ ರೋಡಲ್ಲಿ ಹೊಡಿಬೋದು. ಹೈವೇಲಂತೂ ಇನ್ನೂ ಬೇಗನೆ ಹೊಡಿಬೋದು, ಬಟ್ ನಾಟ್ ಹಿಯರ್. ಫುಲ್ ಘಾಟ್ ಸೆಕ್ಷನು. ಸೊ ಬೇಗ ಸ್ನಾನ ಮಾಡ್ಕೊಂಡು ಹೊರಡೋಣ. ಸೊ ಹಾಯ್ ಗೈಸ್, ಸ್ನಾನ ಆಯಿತು, ಇನ್ನು ಹೊರಡೋದು. ಬ್ಯಾಗೆಲ್ಲ ಪ್ಯಾಕ್ ಆಗಿದೆ. ನೈಟ್ 6:45 6 ಗಂಟೆ ಹೊರಡಬೇಕಿತ್ತು. ಓಕೆ, ಜಾಸ್ತಿ ಹೊತ್ತಾಗಿಲ್ಲ. ಸೊ ಕವರ್ ಮಾಡಬೇಕು, ಇನ್ನು ಹೊರಡೋಣ. ಮತ್ತು ಮಳೆ ಇನ್ನೂ ಬಂದಿಲ್ಲ, ಶುರುವಾಗಿಲ್ಲ. ಮೇಲೆ ಮಳೆ ಅಭ್ಯಾಸ ಇದ್ದೇ ಇರುತ್ತೆ. ಸೊ ಆದಷ್ಟು ಬೇಗ ಹೊರಡೋಣ. ಇಲ್ಲೂ ಮಳೆ ಶುರು 15 ನಿಮಿಷ. ಸೊ ಹೊರಡೋಣ. ಆಮೇಲೆ ಇನ್ನೊಂದು ವಿಷಯ, ಇದು MH100 ಅಂತ ಡೆಕಾಥ್ಲಾನ್ ತಗೊಂಡಿಷ್ಟು ವಾಟರ್ ಪ್ರೂಫ್ ಆ್ಯಂಕಲ್ ಮಿಡ್ ಆ್ಯಂಕಲ್. ಸೊ ನೋಡುವ ಇದ್ರದ್ದು ಏನಂಥದ್ದು ಸ್ಪೆಷಾಲಿಟಿ. ಇದು ಚೆನ್ನಾಗಿದೆ, ಒಂದುಗಡೆ ಸ್ಟೋನ್ ಗ್ರಿಪ್ ಇದೆ. ಸೊ ನೋಡೋಣ, ಇದ್ರ ಎಕ್ಸ್ಪೀರಿಯೆನ್ಸು ಫಸ್ಟ್ ಟೈಮ್ ಮಾಡ್ತಿರೋದು. ಸೊ ಬೆಂಗಳೂರು ಟ್ರೈಕ್ ಹೋಗ್ತಿದ್ದೀವಿ ಅಂತ. ಸೊ ನೋಡೋಣ ಅಲ್ಲಿ ಹೆಂಗೆ ಎಕ್ಸ್ಪೀರಿಯೆನ್ಸ್ ಆಯ್ತು ಅದನ್ನು ಶೇರ್ ಮಾಡ್ತೀನಿ. ಓಕೆ, ಹೋಗೋಣ.
ಇಲ್ಲಿಂದ ಬಂದಿದ್ದು. ವಾವ್, ಏನು ರೂಟ್ ಅಲ್ಲ. ಈ ಕಡೆ ಹೋಗಬೇಕು. ಲೆಟ್ಸ್ ಗೋ. ಮಹಾಬಲೇಶ್ವರ್. ಇದ್ರಲ್ಲಿ ಝೂಮ್ ಒಂದಿಲ್ಲ ಗುರು. ಎಷ್ಟು ಚೆನ್ನಾಗಿ ಅಲ್ಲಿ ಮಧ್ಯೆ ನೀರು ಹರಿತಿದೆ ಅಂದರೆ ವಾವ್. ಅಷ್ಟು ಮಳೆ ಬಂದರೆ ಎಲ್ಲಿ ಮಾಡಬೇಕು? ಎಲ್ಲ ಕಡೆ ಸ್ಟ್ರೀಮ್ಸೆ. ಒಳ್ಳೆ ವ್ಯೂ ಬೆಳಗ್ಗೆ. ಆಹಾ, ದಿಸ್ ಈಸ್ ಕಾಲ್ಡ್ ಗುಡ್ ಮಾರ್ನಿಂಗ್. ಸೊ ಅಲ್ಲಿಂದ ಬಂದಿದ್ದು. ಅವಾಗಲೇ ಫಾಲ್ಸ್ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಮೇಲಿಂದ ಚೆನ್ನಾಗಿ ಕಾಣಿಸ್ತಾ ವ್ಯೂ. ಮುಂದೆ ಚೆನ್ನಾಗಿದೆ. ಲೈಟಾಗಿ ಮಳೆ ಶುರುವಾಗಿದೆ. ಸೊ ಗೈಸ್, ಇದೇ ಫಾಲ್ಸ್ ಹೇಳಿದ್ದು. ಸಕ್ಕತ್ತಾಗಿದೆ. ಹತ್ರ ಮಾತಾಡ್ರಿ. ಮಹಾಬಲೇಶ್ವರ್. ಹಾಯ್, ಮಹಾಬಲೇಶ್ವರ್ ಘಾಟ್ ಹತ್ತಿ ಇಳಿತಾ ಇದ್ದೀನಿ. ಅಲ್ಲಿ ವೀಡಿಯೋ ಎಲ್ಲ ಮಾಡೋಕ್ಕೆ ಟೈಮ್ ಇರಲಿಲ್ಲ, ಸ್ವಲ್ಪ ಟೈಮ್ ಆಗ್ಬಿಟ್ಟಿತ್ತಲ್ಲ. ಹಾಗಾಗಿ ಇಲ್ಲಂತೂ ಎಲ್ಲ ಕಡೆ ಅನ್ನಿಸ್ತಿತ್ತು ಟೈಮ್ ಇರದಿದ್ರೆ ಮಾಡ್ಬೋದಿತ್ತು ಅಂತ. ಬಟ್ ಇಲ್ಲಂತೂ ಮನಸ್ಸೇ ಬರಲಿಲ್ಲ. ಮನ್ಸು ತಡೀಲಿಲ್ಲ. ತುಂಬ ಫಸ್ಟ್ ಟೈಮ್ ವ್ಲಾಗ್ ಮಾಡ್ತಿರೋದಲ್ಲ, ಬಾಯಿ ಏನೇನೋ ಮಾತಾಡೋದು. ತುಂಬ ಅಂದರೆ ತುಂಬ ಇಷ್ಟ ಆಯಿತು ಪ್ಲೇಸು. ಸೊ ಅಲ್ಲಿ ಊರು ಕಾಣ್ತಾ ಇದೆ ಲೈಟಾಗಿ. ನಮ್ಮ ಪಕ್ಕದಲ್ಲೇ ಜರಿ ಹರಿತಿದೆ. ವಾವ್, ಆ ಊರು ಅನ್ಸೋದೇ ನೀವು. ಸೊ ಮೇಯ್ನ್ ಇದೆ ಘಾಟ್. ಸೊ ಘಾಟ್ ಇಳಿತಾ ಇದ್ದೀನಿ. ಏನು ವ್ಯೂಗಳು ಇಲ್ಲಿ. ವಾವ್, ಎಲ್ಲಿ ನೋಡಿದ್ರು ಜರಿ ಹರಿತಾ ಇದೆ. ಇದು ನೋಡಿ, ವಾವ್. ಬೇರೆ ಕಡೆ ಇದೆ, ಇದಕ್ಕೆ ಒಂದು ಫಾಲ್ಸ್ ನೇಮ್ ಇಟ್ಬಿಡೋರು. ಇದು ವ್ಯೂ ಪಾಯಿಂಟ್. ವಾವ್ ವಾವ್. ನಾನೇ ಮಿಕ್ಸಿ ನೋಡಿರಲಿಲ್ಲ, ಅದು 2 ಟೈರ್ ವಾಟರ್ ಫಾಲ್ಸು. ಇಲ್ಲೊಂದು 2 ಟೈರ್ ವಾಟರ್ ಫಾಲ್ಸ್. ವಾವ್, ಸೂಪರ್. ಲೀಚಸ್ ಏನು ಇಲ್ಲ ಅನ್ನಿಸ್ತಿದೆ. ಏನು ಅದು, ಅವೆಲ್ಲ ಗೋಸ್ಟ್. ಬಂದುಬಿಟ್ಟೆ ನಾನು ಅಂತ ಒಳಗಿರತ್ತೆ. ಸೊ ಜಾಸ್ತಿ ತಿರುಗಿ ಬಿಡೋ ಟೈಮ್ ಆಗುತ್ತೆ. ಸೊ ವ್ಯೂ ಸಕ್ಕತ್ತಾಗಿದೆ. ಮತ್ತೊಂದ್ಸತಿ ಬಂದಾಗ ಇನ್ನೂ ಚೆನ್ನಾಗಿ ಮಾಡೋಣ. ಬಟ್ ಬರ್ತೀನೋ ಇಲ್ಲ ಅದೇ ನಂಬಿಕೆ ಇಲ್ಲ. ಇದೇ ಲಾಸ್ಟ್ ಇರ್ಬೋದು ಇಲ್ಲಿಗೆ. ಸೊ ಆದಷ್ಟು ಕವರ್ ಮಾಡ್ಕೊಂಡ್ರಿ. ಆ ಫಾಗ್ ಅಂದರೆ ಫಾಗ್ ಫುಲ್ಲು. ಡ್ರೈವಿಂಗ್ ತುಂಬ ಕಷ್ಟ. ಒಬ್ಬೊಬ್ಬರೇ ಬರಬೇಡ್ರಿ, ತುಂಬ ಡೇಂಜರು. ಸೊ ಮೇಯ್ನು ಹೇಳೋಕ್ಕಾಗಲ್ಲ, ಲ್ಯಾಂಡ್ ಸ್ಲೈಡ್ ಯಾವಾಗ ಆಗುತ್ತೆ, ಗುಡ್ಡ ಎಲ್ಲ ಕುಸಿಬೋದು. ಸೊ ಡೇಂಜರ್ ಇರುತ್ತೆ. ದಯವಿಟ್ಟು ಒಬ್ಬೊಬ್ಬರು ಬರಬೇಡ್ರಿ. ಮತ್ತು ಮಳೆಗಾಲದಲ್ಲಿ ಬರೋಕ್ಕೆ ಹೋಗ್ಬೇಡ್ರಿ. ಒಂದು ಸ್ವಲ್ಪ ಕಾದ್ಬಿಟ್ಟು. ಬೆಸ್ಟ್ ಟೈಮ್ ಎಲ್ಲದಕ್ಕೂ ಅಂದರೆ ಸೆಪ್ಟೆಂಬರ್, ಅಕ್ಟೋಬರ್. ಹೆವೆನ್ ಆ ಟೈಮಲ್ಲಿ. ಮಳೆ ನಿಲ್ಲೋ ಟೈಮು. ಅಕ್ಟೋಬರ್ ಅಂತೂ ಸೂಪರ್. ಮಳೆ ನಿಂತಿರುತ್ತೆ, ಎಲ್ಲ ಫಾಲ್ಸು ತುಂಬ ಇರ್ತಿರುತ್ತೆ, ಎಲ್ಲ ಕಡೆ ಗ್ರೀನರಿ ಇರುತ್ತೆ. ಸೊ ಬೆಟರ್ ಅದೇ. ಸೊ ಸರಿ, ಜರ್ನಿ ಕಂಟಿನ್ಯೂ ಮಾಡೋಣ. ವೀಕಾಗಿದೆ. ಸೊ ಇವೆಲ್ಲ ಮಾನ್ಸೂನ್ ಬರೋದು ಯಾವಾಗ. ವಾವ್, ಪದೇ ಪದೇ ನಿಂತ್ಕೊಂಡು ಏನು ಮಾಡೋದು. ಒಳ್ಳೆ ವ್ಯೂ ಪಾಯಿಂಟ್ಸು ಸಕ್ಕತ್ತಾಗಿದೆ. ಸರಿ ಬಾಯ್ 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 ಬಾಯ್. ಸೊ ಏನಂದರೆ ನಾನು ನಾನೇ ಮತ್ತು ಕಾಕಡ ವಾಟರ್ ಫಾಲ್ಸ್ ಮಿಸ್ ಮಾಡ್ಕೊಂಡೆ. ನೋ ವೇ, ಚಾನ್ಸೇ ಇಲ್ಲ. 2 ಟೈರ್ ವಾಟರ್ ಫಾಲ್ಸ್ ಅದು ನಾನೇ ಮಿಚ್ಚಿ ನೋಡಾಯಿತು. ಇನ್ನು ಕಾಕಡ ಮಿಸ್ ಮಾಡ್ಕೊಂಡಿದ್ದೆ. ಇಲ್ಲಿ ಒಂದಿದೆ ಸುಮ್ಮನೆ ಸ್ಟೆಪ್ಸ್. ಎಷ್ಟು 1 2 3 4 5 ಸ್ಟೆಪ್ಸ್. ಕಾಣಿಸೋಣ. ಸ್ಯಾಟಿಸ್ಫೈಡ್, ತೃಪ್ತಿ ಪಡ್ತಾ ಇರಬೇಕು. ಕಂಗ್ರ್ಯಾಚುಲೇಷನ್ ಬ್ರದರ್. ಸೋ ಫಾರ್ ದ ಬೆಸ್ಟ್ ಅಂತ ಹೇಳ್ತಿದ್ನಲ್ಲ, ಏನು ಬೆಸ್ಟ್ ಅಲ್ಲ, ಸುಮ್ಮನೆ ದನ ಕರು. ವಾವ್, ಏನೊಂದು ವಾರ ಆಗಿರ್ಬೋದು ಅಷ್ಟೇ ಅವ್ರ ಕರೆಗೆ. ಈಗಿನ ಹೆಸರು ಚೆನ್ನಾಗಿದೆ. ವೆಹಿಕಲ್ ಬರ್ತಿದೆ. ಸೊ ಇಲ್ಲಿ ಏನಿಲ್ಲ, ನಮ್ಮ ಲೇನಲ್ಲಿ ನಾವು ಹೋದರೆ ಅಷ್ಟೇ ಸಾಕು. ಎಲ್ಲ ಮ್ಯಾನೇಜ್ ಮಾಡ್ತಾರೆ ಪಾಪ.
ಯಾರೂ ಸುಮ್ಮನೆ ಓವರ್ ಸ್ಪೀಡ್ ಇಲ್ಲ. ಸೊ ಸೇಫಾಗಿರಬೇಕು. ರೈಟ್ ಫ್ಲೋ, ಗೋ ಸೇಫ್. ಈಗ ಜಸ್ಟ್ 20 ಕಿಲೋಮೀಟರ್ ಇದೆ ಮಹಾಡ್. ಹೋಗಿ ಫ್ರೆಂಡ್ಸನ್ನು ನೀಟಾಗಿ ಅಲ್ಲಿಂದ ಹೇಳ್ತೀನಿ. ಸೊ ಇಲ್ಲೊಂದು ಫುಲ್ಲು ಇದು ರಿವರ್ ಯಾವುದು ಗೊತ್ತಿಲ್ಲ, ಗೂಗಲ್ ಮ್ಯಾಪಲ್ಲಿ ನೋಡಬೇಕು. ಸೊ ಅಲ್ಲಿಂದ ಬರ್ತಿರೋದು ಆ ಬ್ರಿಡ್ಜ್ ಒಂದು ಕಾಣಿಸ್ತೀವಿ ನೋಡ್ರಿ. ಆ ಬ್ರಿಡ್ಜಲ್ಲಿ ಇನ್ನೊಂದು ರಿವರ್ ಆ ಕಡೆಯಿಂದ ಕಾನ್ಫ್ಲುಯೆನ್ಸ್ ಆಗ್ತಿದೆ. ಸೊ ಎರಡೂ ಜಾಯ್ನ್ ಆಗಿ ಏನಿದೆ ಫೋರ್ಸ್ ಯಾವ ಒಳ್ಳೆ ರಭಸ ಹೇಳ್ತಾ ಇದೆ. ಸೊ ಮಹಾಬಲೇಶ್ವರ ಮುಗೀತು, ಘಾಟ್ ಇಲ್ಲಾಯಿತು. ನೆಕ್ಸ್ಟ್ ಮಹಾಡ್ ಹೋಗಬೇಕು. ಸೊ ಮಾನ್ಗೋನಿಗೆ ಬಂದಿದ್ದೀನಿ. ಟೆಂಟು ಇಲ್ಲೇ ಮಾಡ್ಯಾರಂತೆ. ನಿನ್ನೆ ಹೈವೇ ಸಿಕ್ತು ಅಂತ ಸ್ಟ್ರೇಟ್ ಹೊಂದ್ಬಿಟ್ಟಾರೆ. ಅಬ್ಬಬ್ಬಬ್ಬ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್. ಅವರಿಗೆ ವೇಟಿಂಗು, ಕಾಲಿಂಗ್ ರಿಂಗ್ ಆಗ್ತಾ ಇದೆ. ಬರ್ಬೋದು. ಹಲೋ, ಬಂದಿದ್ದೀನಿ ಕಣೋ. ಅಲ್ಲಿ ಹೊರಗೆ ಬಾ. ಹಾಂ, ಲೊಕೇಶನ್ ಕಳಿಸಿದಲ್ಲೇ ಇದ್ದೀನಿ. ಯಾವ ಹೋಟ್ಲ್ ಹೆಸರು? ಹಾಂ, ಹ್ಞೂ, ಇವ್ರು ಹೊರಗೆ ಬಾ. ಇಲ್ರಿ ಮೇನ್ ರೋಡಿಗೆ ಬಾ. ಇಲ್ಲಿಂದ 51 ಫಾಲ್ಸ್, ಗುಂಡೆ ಫಾಲ್ಸ್. ಇಲ್ಲಿದ್ದಾರೆ ನಮ್ಮ ಲಿಂಗ ಅವರು. ಸೊ ಅಲ್ಲಿಗೆ ಹೋಗೋಣ ತಡ್ರಿ ಇನ್ನೇನು. ಸೊ ಅಲ್ಲಿ ಮೀಟ್ ಮಾಡ್ತೀನಿ ಎಲ್ರಿಗೂ. ಸೊ ರೂಮ್ ಮಾಡಿ ಅಲ್ಲಿ. ಸೊ ಅಲ್ಲಿ ಹೋಗ್ತಾ ಇದ್ದೀನಿ. ಎಲ್ಲ ಚಿಲ್ಲ ಕಟ್ಟಿಂಗ್ ಮಾಡ್ತೀರ ಅಣ್ಣ. ಹಾಯ್ ಹಲೇಶ್. ಹಲೇಶ್ ಅಂತ ನಮ್ಮ PU ಫ್ರೆಂಡ್ಸ್. ಹಾಯ್. ಫೈನಲಿ ಅವಾಗ ಸಿಗೋಣ ಇವಾಗ ಸಿಗೋಣ ಅಂತ ಹೇಳಿ ಕೊನೆಗೆ ಹೌದಾ? ಆಯ್ತು, ಒಂದು 5 ನಿಮಿಷ. ಹಾಯ್ ಹಾಯ್, ಚಿಲ್ಲು. ಎಷ್ಟು ರೂಮ್ ಮಾಡಿದ್ದೀರ ಬ್ರೋ? ಬಾಯ್ ಬಿಟ್ಟರೆ ಮುಗೀತು. ಇನ್ನೂ ಚಿಲ್ ಜಾಸ್ತಿ. ಚೇತು, ಪ್ರಮೋದ್ ಬ್ರೋ, ಧನು ಬ್ರೋ, ಲಿಂಗ ಬ್ರೋ, ರಘು ಬ್ರೋ. ಈ ಕಡೆ ಮುಖ ತೋರಿಸ್ರಿ. ಸರಿ, ನಾನೇ ಬರ್ತೀನಿ. ಹಾಯ್, ಇದ್ದೇವಣ್ಣ. ಸೊ ಇನ್ನೊಂದು ರೂಮಲ್ಲಿ ತರುಣ್ ಇರ್ಬೋದಾ? ಫೋನು ಹೋಯ್ತಾ? ಪಾಪ ವ್ಲಾಗ್ ಮಾಡ್ತೀನಿ ಅಂತಿದ್ದ. ಎಷ್ಟಾಯ್ತು? 1.6 ಲೋಕಲ್. ಸದ್ಯಕ್ಕೆ ಸಾಕು ಬಿಡ್ರಿ. ಎಕ್ಸ್ಟ್ರಾ ಬಿಟ್ಕೊಟ್ರಾ? ಹಾಂ, ಎಕ್ಸ್ಟ್ರಾ ಬಿಟ್ಟು ಶಶಿಬು ಅಲ್ಲೂ ಫೋನಲ್ಲಿದ್ದಾರೆ ಅನ್ಸುತ್ತೆ. ಇದೆ ಟೋಟಲು. ಈಗ ಇಲ್ಲಿ ಮಹದಿಗೆ 120 ಕಿಲೋಮೀಟ್ರ್ ಇತ್ತು. ಅಲ್ಲಿಂದ 120 ಕಿಲೋಮೀಟ್ರ್ ಪ್ಲಸ್ ಇಲ್ಲಿ ಎಷ್ಟಿತ್ತು ಮಹದಿಂದ ಇಲ್ಲಿಗೆ? 30 ನಮ್ದು ಫುಲ್ಲು ಆರಾಮ್. ತುಂಬ ಚೆನ್ನಾಗಿತ್ತು, ರೂಮ್ ಚೆನ್ನಾಗಿತ್ತು. ಸೊ ಇನ್ನು ಶಶು ಬ್ರೋ ಅಂತ ಇದ್ದಾರೆ ನಮ್ಮದು. ನೋಡ್ಬೇಕೆಲ್ಲಿದ್ದಾರೆ ಬ್ರೋ? ಹಾಯ್ ಬ್ರೋ. ಹಾಯ್, ಗುಡ್ ಮಾರ್ನಿಂಗ್ ಫ್ಯಾಮ್. ಫಸ್ಟ್ ವ್ಲಾಗು. ಇನ್ನೆಲ್ಲ ಹೆಂಗಿತ್ತು ಬ್ರೋ ಎಕ್ಸ್ಪೀರಿಯೆನ್ಸು? ಸೈಕ್ ಓಡ್ರೋ ಇದು ಸರ್ಜಾಡ. ಓಡ್ರೋ ಇದು ಸರ್ಜಾಡ. ಇವಾಗ ಮಾನ್ಗೋನ್ ರೀಚ್ ಆಗಿದ್ದೀನಿ ಅಂತ ಹೇಳಿದ್ವಲ್ಲ, ರೂಮಿಗೆ ಬಂದಿದ್ದೀನಿ. ಎಲ್ಲ ರೆಡಿ ಆಗ್ತಾ ಇದ್ದಾರೆ. ಸೊ ಆದ ತಕ್ಷಣ ಹೊರಡೋದೆ. ನನಗೆ ಕಾಯ್ತಾಯಿದ್ರು, ಇಲ್ಲವರೆ ಇಷ್ಟೊತ್ತಿಗೆ ತುಂಬ ಹೊರಡ್ಬೋದಿತ್ತು. ಅವರು ಒಂದು ಸ್ವಲ್ಪ ರೆಸ್ಟ್ ಬೇಕು ಅಂದರು. ಯಾರಿಗೂ ಏನಾಗಿಲ್ಲ, ಸದ್ಯ ಹುಷಾರಾಗಿ ಬಂದಿರಲಿಲ್ಲ. ನಾನು ಹುಷಾರಾಗಿ ಬಂದಿದ್ದೀನಿ. ಸೊ ನೆಕ್ಸ್ಟ್ ಹಿಂದೆ ವಾಟರ್ ಫಾಲ್ಸ್
ಇದು ವಾರಿಸು ಫಿಲಮಲ್ಲಿ ಆ್ಯನಿಮೇಷನ್ ಮಾಡ್ಯಾರಲ್ಲಪ್ಪ, ಗಾಡಿಗೆ ಉಯ್ಯಿ ಅಂತ ಹೋಗ್ತಾನೆ, ಅಷ್ಟೆಲ್ಲ ಸೀನ್ ಇಲ್ಲ. ಅಲ್ಲಿ ನಾವು ಹೋಗೋದೇ ಕಷ್ಟ. ಜಸ್ಟ್ ನೋಡೋಣ. ಸೊ ಇಲ್ಲಿಂದ ಆದಷ್ಟು ಬೇಗ ಹೊರಟ್ರೆ ಎಲ್ಲ ಪ್ಲೇಸ್ ಕವರ್ ಮಾಡ್ಕೊತ ಹೋಗ್ಬೋದು. ಸೊ ಏನೂ ತಿಂಡಿ ಆಗಿಲ್ಲ, ತಿಂಡಿ ಮಾಡಿ ನೋಡಬೇಕು. ಸೊ ಆಮೇಲೆ ದೇವಕೊಂಡ ಅಂದ್ಕೊಂಡಿವಿ. ಇವತ್ತಿನ ಪ್ಲ್ಯಾನು ಕುಂಬೆ, ದೇವಕೊಂಡ, ಆಮೇಲೆ ಮಿಲ್ಕಿ ಬಾರ್ ಫಾಲ್ಸು, ಆಮೇಲೆ ಪುಣೆ ಹೋಗಿ ಹಾಲ್ಟು. ಸೊ ದೇವಕೊಂಡ ಆಗುತ್ತೋ ಇಲ್ಲ ನೋಡಬೇಕು. ಟ್ರೆಕ್ ಟೈಮಿಂಗ್ಸ್ ಇದೆ ಅದಕ್ಕೆಲ್ಲ. ಸೊ ಒಂದು 5 hours ಆಗುತ್ತೆ ಹೋಗಿ ಬರೋಕ್ಕೆ. ಕುಂಬೆಯಲ್ಲೇ ಈಗ ಏನು ಸುಮ್ಮನೆ ಹೋಗಿ ಬರೋಕ್ಕಾಗಲ್ಲ, ಫೋಟೋ ವೀಡಿಯೋ ಎಲ್ಲ ಬೇಕಾಗುತ್ತೆ. ನೋಡೋಣ, ಆದಷ್ಟು ಟೈಮ್ ಕಮ್ಮಿ ಮಾಡಿಕೊಂಡು ಎಲ್ಲ ಕಡೆ ಅಡ್ಜಸ್ಟ್ ಮಾಡಿಕೊಂಡು ಪ್ಲೇಸ್ ನೋಡಿದ್ರೆ ಆಯಿತು. ಫೋಟೋ ವೀಡಿಯೋ ಎಲ್ಲ ಪಟ 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 ತಗೊಂಡು ಹೊರಡಬೇಕು. ಹೇಳೋಕ್ಕೆ ಈಸಿ, ಅಲ್ಲಿದ್ದಾಗ ಆಗಲ್ಲ. ಫೋಟೋ ಬೇಕು ಅನಿಸುತ್ತೆ, ವೀಡಿಯೋ ಬೇಕು ಅನಿಸುತ್ತೆ. ಹೋಗಿರೋ ಟೈಮ್ ಫುಲ್ ಟೈಮು ಸ್ಯಾಟಿಸ್ಫೈ ಆಗಬೇಕು ಮತ್ತು ಯುಟಿಲೈಸ್ ಮಾಡ್ಕೊಳ್ಳೋಣ. ಸೊ ಹೊರಡೋಣ. ಈಗ ಒಂದು ಸ್ವಲ್ಪ ರೆಡಿ ಆದಮೇಲೆ ಹೊರಡಬೇಕಾರೆ ಮತ್ತೆ ಬರ್ತೀನಿ. ಎಲ್ಲ ರೆಡಿ ಇದೆ, ಹೋಗಬೇಕು. ಹಾಯ್ ಹಾಯ್ ಮಾಡ. ಫೋನ್ ರಿಪೇರ್ ಆಯ್ತು ನೋಡು. ಏನು ಡಿಸ್ಪ್ಲೇ ಹೋಗಿತ್ತಾ? ಡಿಸ್ಪ್ಲೇ ಹೋಗಿತ್ತು. 2000 ಡಿಸ್ಪ್ಲೇಗೆ 6 ಆದರೆ ಆಯ್ತಲ್ಲ ಫಸ್ಟ್ ಅದೇಳು. ಹಾಯ್ ಹಾಯ್ ಹಾಯ್. ಮಕ್ಕ ತೊಂದಿಲ್ಲ, ಏನಾಗಲ್ಲ. ಹೋಗು ಬೇಗ. ಇಲ್ಲಿ 4 ಗಂಟೆ ಚೆಕ್ಔಟ್ ಅಂದರೆ ಮಾಡೋ ಟೈಮ್ ವೇಸ್ಟ್ ಮಾಡ್ತೀವಿ ನೋಡ್ರಿ. ಮಾಡ್ಕೊ. ಎಲ್ಲ ರೆಡಿ ಆದರೆ ಹೊರಡೋದು. ಸೊ ಇವನಿಗೋಸ್ಕರ ಕಾದಿದ್ದು, ಬಂದ ಅಣ್ಣ ಹೊರಡೋದೇನ. ಹಾಯ್ ಗಾಯ್ಸ್. ಸೊ ಇನ್ನೇನು ಹೊರಟ್ವಿ. ಆ್ಯಕ್ಚುಲಿ ಹೊರಟಿಲ್ಲ, ತಿಂಡಿ ತಿನ್ನಬೇಕು. ಇಲ್ಲಿ ಚೇತು ರೆಡಿ ಇದ್ದಾನೆ. ಹಾಯ್ ಹಾಯ್. ನಮ್ಮ ತರುಣ್ ಅವರು ನೋಡ್ರಿ ಶೂ ಹಾಕೊಂತ ಇದ್ದಾರೆ. ಸೊ ಎಲ್ಲ ಪ್ಯಾಕ್ ಆಗಿದೆ, ಇನ್ನೇನು ಹೊರಡೋದು. ಸೊ ಇದೆ 4 ಗಾಡಿ, ಅಲ್ಲೊಂದು ಗಾಡಿ ಇದೆ. ಹಾಂ ಹಾಂ, ಈ ಒಂದು ಔಟ್ಫಿಟ್ನ ಕಮೆಂಟಲ್ಲಿ ರೇಟ್ ಮಾಡಿಬಿಡ್ರಿ. ಸ್ವಲ್ಪ ಬಿದ್ಯಾನಂತೆ. ಎಲ್ಲಿ ಬಿದ್ದೆ ಬ್ರೋ? ಪೆಟ್ರೋಲ್ ಬಂಕಲ್ಲಿ. ಪೆಟ್ರೋಲ್ ಬಂಕಲ್ಲಿ ಬಿದ್ಯಾ? ಪೆಟ್ರೋಲ್ ಮೇಲೆ ಬಿದ್ಯಾ? ಪೆಟ್ರೋಲ್ ಕುಡ್ದೇ ಬಿದ್ಯಾ? ಇಲ್ಲ, ಪೆಟ್ರೋಲ್ ಟೈರಿಗೆ ಹಾಕೊಂಡು ಬಿದ್ದೆ. ಸೊ ತಿಂಡಿ ಹೋಗೋಣ ಅಂತಿದ್ರು, ಆಗಲೇ ನಮ್ಮ ಹುಡುಗರೆಲ್ಲ ಬಿಟ್ಟೋಗ್ಬಿಟ್ಟಾರೆ. ಸೊ ಈಗ ತಿಂಡಿ ಹೋಗ್ತಾ ಇದ್ದೀವಿ. ಅಷ್ಟು ಹೊಟ್ಟೆ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ. ತರುಣ್ ಡಯಟಲ್ಲಿ ನಾನಲ್ಲ, ಹಾಗಾಗಿ ಬರೀ ಇಡ್ಲಿ ತಿಂತೀನಿ. ಇವತ್ತು ಆ್ಯಕ್ಚುಲಿ ನನ್ನ ಕಾಲೇಜ್ ಆನ್ಲೈನ್ ಶುರು, ಏನು ಆನ್ಲೈನ್. ಸೊ 10 ದಿವಸ ಆದಮೇಲೆ ಆಫ್ಲೈನ್ ಸ್ಟೋರ್ ಟೇಸ್ಟ್. ಅದಕ್ಕೆ ನಮ್ಮ ಫ್ರೆಂಡ್ ಫೋನ್ ಮಾಡ್ತಾ ಇದ್ದಾರೆ, ಸೇರಿದೆ ಇನ್ನು ಸ್ಟಾರ್ಟ್ ಮಾಡಿದೆ ಅಂತ. ನಾನು ಚೆನ್ನಾಗಿದೆ, ಚೆನ್ನಾಗಿರಲ್ಲ ಇಲ್ಲಿ. ಸೌತ್ ಇಂಡಿಯಾ ಮೀಲ್ ನಿಜ. ಓಕೆ ಓಕೆ. ಇವ್ರು ನೋಡಿ, ಇವರು ಸ್ಪೆಷಲ್ ಪರ್ಸನ್ ಗಾಬ್ರಿ ಅಂತ. ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾರೆ ನೋಡಿ. ಕಂದಲೇ ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಸೊ ಆ್ಯಸ್ ರೆಗ್ಯುಲರ್ ಇಡ್ಲಿ ವಡ ತೊಗೊಂಡಾಯ್ತು. ಅದಾದಮೇಲೆ ಇಲ್ಲೆಲ್ಲರೂ ಮಿಸಲ್ ಪಾವ್ ಅಂತ ಆರ್ಡ್ರ್ ಮಾಡ್ತಾಯಿದ್ರು. ಸೊ ಎಲ್ಲರೂ ನಮ್ಮದು ಶೇರ್ ಮಾಡೋಂಗೆ ತೊಗೊಂಡಿದ್ದೀವಿ. ಸೊ ಟೇಸ್ಟ್ ಹೆಂಗಿದೆ ನೋಡು. ಓಕೆ, ಚೆನ್ನಾಗಿದೆಯಾ? ಬಿಟ್ಟಾರ ಇಡ್ಲಿ ಚೆನ್ನಾಗಿರಲಿಲ್ಲ, ಬಿಡ್ಬಾರ್ದು ಅವ್ನು. ನಾ ತಿಂತೀನಿ. ಸಾಕು. ಓಕೆ, ಪಾವ್ ಬಜ್ಜಿ ಥರನೇ ಮೇಲೆ ಶೇವೆಲ್ಲ ಹಾಕಿದೆ. ಸೊ ಹಾಯ್ ಗಾಯ್ಸ್, ನಿಜಾಂಪುರ ಹತ್ರ ಇದ್ದೀವಿ, ಇಲ್ಲಿಂದ ಕುಂಬೆ ಹತ್ರ. ಸೊ ಇನ್ನೊಂದು ಮುಂಬೈ ಗ್ರೂಪ್ ಅವ್ರು ಸಿಕ್ಕ್ಯಾರ ಈಗ. ಹಾಯ್, ಅವರು ವ್ಲಾಗ್ ಮಾಡೋರಂತೆ. ಇವನು ತರುಣ್ ಅಂತ ಬರೀ ಫುಡ್ ಬ್ಲಾಗ್ ಮಾಡ್ಕೊಂಡು ಬ್ಲಾಗು ಮಾಡಲ್ಲ, ಬರೀ ಫುಡ್ ತಿಂತಿರ್ತಾನೆ. ನಿಮ್ಮ ಅಪ್ಪ ಕೊಡ್ತಾನೆ.
ಮಾದಂಗ ಅನಿಸ್ತದೆ ಕೆಲಸ. ಸೊ ಇವರು ಒಂದು ಗ್ರೂಪಿಗೆ ಜಾಯ್ನ್ ಆಗ್ತೀರಂದರೆ ಸುಮ್ಮನೆ ಜೊತೆಗೆ. ಸೊ ಕುಂಬೆ ತನಕ ಅಷ್ಟೇ ಅನ್ಸುತ್ತೆ, ಅವ್ರು ಎಲ್ಲೆಲ್ಲಿ ಹೋಗ್ತಾರೇನೋ ಪ್ಲ್ಯಾನ್ಸು. ಸೊ ಹೊರಡೋಣ. ಈಗ ನಾನು ಅಲ್ಲಿ ಕಾಯ್ತಾ ಇದ್ದೆ, ಲಾಸ್ಟ್ ಬರೋರಿಗೆ ಒಂದು ಗೋಪುರ ಕೊಟ್ಟು. ಸೊ ಇನ್ನೊಬ್ಬರು ಬರಬೇಕು, ಇನ್ನೊಂದು ಗಾಡಿ ಅವ್ರಿಗೆ ಕೊಟ್ಟು ದೂರ ತನಕ ವೀಡಿಯೋ ಮಾಡ್ಸೋಣ. ಕುಂಬೆ ವಾಟರ್ಫಾಲ್ಸ್ ಮಹಾರಾಷ್ಟ್ರ ಸ್ಟೇಟ್ನ ಒಂದು ಮೇಜರ್ ವಾಟರ್ಫಾಲ್ಸ್. ಇದು ಬಂದು ರಾಯಗಢ್ ಡಿಸ್ಟ್ರಿಕ್ಟ್ನ ಮಾನ್ಗೋನ್ ತಾಲೂಕಿನಲ್ಲಿದೆ. ಪುಣೆಯಿಂದ ಜಸ್ಟ್ 115 ಕಿಲೋಮೀಟರ್ಸ್ ದೂರದಲ್ಲಿರೋ ಈ ಫಾಲ್ಸ್ನ ನೋಡೋಕ್ಕೆ ನೂರಾರು ಜನ ಬರ್ತಾರೆ. ಕುಂಬೆ ವಾಟರ್ಫಾಲ್ಸ್ ರೀಚ್ ಆಗಬೇಕಂದ್ರೆ ನೀವು ಈ ಟನಲ್ ಮೂಲಕ ಹೋಗಲೇಬೇಕು, ವಿಚ್ ಇಸ್ ಆಲ್ಸೋ ಕಾಲ್ಡ್ ಕುಂಬೆ ಟನಲ್. ಸೊ ಇದು ಒಂದು ಕ್ರೇಜಿ ಎಕ್ಸ್ಪೀರಿಯನ್ಸ್ ಇತ್ತು. ನೀವು ಇದನ್ನು ಲೈಫಲ್ಲಿ ಒಂದು ಸತಿ ನಾನು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಕುಂಬೆ ಫಾಲ್ಸ್ ಹೋಗ್ಬೇಕಾದ್ರೆ ನಾವು ಒಂದಿಷ್ಟು ಬ್ರೆಡ್ ಟೇಕಿಂಗ್ ವ್ಯೂಸ್ ಹೇಳ್ತಾರಲ್ಲ, ಹೋಗೋ ಜಾಗಕ್ಕಿಂತ ಹೋಗ್ತಾ ಇರೋ ದಾರಿನೇ ತುಂಬ ಚೆಂದ ಇದೆ ಅಂತ ಆಗ ಅನ್ನಿಸ್ತಿತ್ತು. ಹೆವೆನ್ಲಿ ರೋಡ್ಸ್, ಕ್ಲೌಡ್ಸ್ ಮಧ್ಯದಲ್ಲೇ ನಾವು ಇದ್ದಂಗೆ ಅನ್ನಿಸ್ತಿತ್ತು. ಈ ಸೀನರೀಸ್ ಎಲ್ಲ ನೋಡ್ತಾ ಇದ್ದರೆ ಇಲ್ಲೇ ಕಳೆದೋಗೋಣ ಅನ್ನೋಷ್ಟು ಖುಷಿ ಆಗ್ತಾ ಇತ್ತು. ಈಗ ಎಲ್ಲ ರಿಯೂನಿಯನ್ ಥರ ಬೈಕ್ಗಳು. 2 ಹಿಮಾಲಯನ್ನು, 2 ಎಕ್ಸ್ಪಲ್ಸು, ಒಂದು ವಿಸ್ಟಾಮು, ಒಂದು NS. ಸಾಕು, ಸಂಪು ಜೀವನ ಮಸ್ತಾಗಿದೆ. ಈಗ ಕುಂಬೆ ಫಾಲ್ಸ್ ಆಲ್ಮೋಸ್ಟ್ ಬಂದ್ವಿ. ಎಲ್ಲ ತಲಪತಿ ವಿಜಯ್ ವಾರಿಸು ಅಂತಾರೆ. ಹೋಗಿ ನೋಡೋಣ. ರಿಸ್ಕಿ. ಇವನು ಹೇಳಿದ್ನಲ್ಲ ಅವಾಗಲೇ, ಫೋಟೋ ವಿಡಿಯೋ. ತೆಗಿಯಲ್ಲ ಮಾದ, ಎಲ್ಲ ಸ್ಟ್ರೈಟ್ ಆಗಿ ತೆಗಿತಾನೆ, ಒಂದು ಚೆನ್ನಾಗಿರಲ್ಲ. ಬಾ ನನ್ನ ಮಗನೇ, ನನ್ನ ಅಂಬಾಸಡರ್ ಪೋಸ್ಟ್ ಕೊಡ್ತೀನಿ ತಗೋ. ನೀನ್ ನಾಳೆ ತಗೋ ಬಾ. ನಿನ್ನ ಏಯ್ ಲೋ ಹಂಗಲ್ಲ ಹೊಡ್ಕ ಟಾಪ್ ಹಂಗಲ್ಲ ಹೋಗ್ಲಾ. ಸೊ ಹೆಲ್ಮೆಟ್ ಎಲ್ಲ ಲಾಕ್ ಮಾಡಿ 9 ಹೆಲ್ಮೆಟ್ ಇದೆ ಇಲ್ಲಿ, ಒಂದಲ್ಲ ಎರಡಲ್ಲ. ವೈರ್ ಕಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಎಲ್ಲ ಹಬ್ಬ. ತರುಣು ಬ್ಯಾಗ್ ಸೇಫ್ಟಿಗೋಸ್ಕರ ಅದೆಲ್ಲ ಗಾರ್ಬೇಜ್ ಥರ ಹಾಕ್ಬಿಡೋಣ, ಅವನು ಎತ್ಕೊಂಡು ಹೋಗಲ್ಲ ಅಂದ್ಕೊಂಡೇನೆ. ಸೊ ಬೆಟರ್ ಲಕ್, ಆಲ್ ದ ಬೆಸ್ಟ್. ಸೊ ಆಲೇಶು ಓಕರ್ರೆ ತೆಲಂಗಾಣ ಯಾರೋ ಬಂದಿಯಾರ ಇಲ್ಲಿ ಸಾಗರದದು ಗಾಡಿ K15 ಸಾಗರ. ಬರ್ರಿ ಓಣ್ ಮಾತಾಡ್ಸೋಣ. ಸೊ ಕನ್ನಡದವ್ರು ಇದ್ದಾರೆ ಅಂತ ಅರ್ಥ. ಜಮಾಯಿಸೋಣ. ಇಲ್ಲ ಇವರೊಬ್ರು ಅದ್ರ ಕೆಳಗಿಟ್ರೆ ಹೇಳ್ತೀನಿ. ಪಕ್ಕ ಒಳ್ಳೆ ಪ್ಲ್ಯಾನು. ಹೌದು, ನಾವು ಜನ ಅಲ್ಲೇ ಮೇಲೆ ಬರತ್ತಾ? ಇವು ಸ್ವಲ್ಪ ಕಾಣಿಸ್ತಿದೆ ಇಲ್ಲಿಂದ. ಕಮಾನ್ ಮಾದ. ಸೊ ಇಶ್ಯೂ ಪರವಾಗಿಲ್ಲ ಈ ಥರ ಟ್ರಯಲ್ಸಲ್ಲಂತೂ. ಸೊ ಮುಂದೆ ನನಗನ್ಸೋ ಪ್ರಕಾರ ಈ ಬಂಡೆಕಲ್ಲು ಒದ್ದೆ ಆಗಿರತ್ತೆ ನೋಡ್ರಿ, ಮಳೆ ಬರ್ತಿರತ್ತೆ ಅಂತಲ್ಲಿ ಜಾರತ್ತೆ. ಏಕೆಂದರೆ ರಬ್ಬರ್ ಸೋಲಲ್ಲ, ಎಲ್ಲದೂ ರಬ್ಬರ್ ಸೋಲು ಎಂಥ ಒಳ್ಳೆ ಕ್ವಾಲಿಟಿ ಆದರೂ ಅಂತ ಜಾರತ್ತೆ. ಬೈಕಾಲಾದರೂ ಜಾರತ್ತೆ, ಎಂಥ ಒಳ್ಳೆ ಕ್ವಾಲಿಟಿ ಹೈ ರೇಟಿಂದಾದರೂ ಜಾರತ್ತೆ. ಸೊ ತೊಗೊಳೋದು ಒಳ್ಳೆ ತೊಗೊಳ್ರಿ, ಇನ್ವೆಸ್ಟ್ ಮಾಡ್ಬೇಕಾರೆ ಏನು ತೊಂದರೆ ಇಲ್ಲ. ಬಟ್ ಈ ಥರ ಜಾಗದಲ್ಲೆಲ್ಲ ಯೂಸ್ಫುಲ್ ಆಗುತ್ತೆ. ಸೊ ವ್ಯೂ ಪಾಯಿಂಟ್ ಆಗಲೇ ಬಂತು. ಮುಂದೆ ಫಾಲ್ಸ್ ನೋಡುವ ತವಕದಲ್ಲಿ ನಾನು ಹಾಗೂ ನೀವುಗಳು.
ಹೋಗ್ಲೇಬೇಕು. ನೋಡ್ರಿ ಗುಬ್ಬೆ ಫಾಲ್ಸಿಗೆ ಬಂದಿದ್ದೀವಲ್ಲ, ಇಲ್ಲಿ ಇನ್ನೊಂದು ಗ್ರೂಪ್ ಕನ್ನಡಿಗರು ಸಿಕ್ಕ್ಯಾರೆ, ಖುಷಿ ಆಗ್ಬಿಡ್ತು. ಸೊ ಇವರು ಸಾಗರದವರು, ಶಿಕಾರಿಪುರನಾ? ಹಾಯ್ ಸಾಗರ ಗಾಡಿ ರೋಡ್ K15 ಇತ್ತಲ್ಲ, ಸಾಗರದವರು ಶಿಕಾರಿಪುರ ಎಲ್ಲ ಅಲ್ಲೇ. ಹೌದಾ? ಇವರು ಒಳ್ಳೆ ವಿಡಿಯೋಗ್ರಾಫರ್, ನಮ್ದೆಲ್ಲ ಫೋಟೋಸು ವೀಡಿಯೋಸ್ ಎಲ್ಲ ತೆಗ್ದಿದ್ದಾರೆ. ತುಂಬ ಥ್ಯಾಂಕ್ಸ್. ಸೇಮ್ ವ್ಯೂ ಪಾಯಿಂಟು, ಜಸ್ಟ್ ಸ್ವಲ್ಪದ್ರಲ್ಲೇ ಫುಲ್ ಮಿಸ್ಟ್, ಏನೇನೋ ಕಾಣಿಸ್ತಿಲ್ಲ. ಸೋ ಲಕ್ಕಿ, ಜಸ್ಟ್ ಬೇಗ ಸ್ವಲ್ಪ ಬೇಗ ಬಂದ್ವಿ. ನಾನು ಸ್ವಲ್ಪ ಆ ಕಡೆ ಈ ಕಡೆ ಆದರೆ ಸಿಗ್ತಿರ್ಲಿಲ್ಲ, ಮತ್ತು ಇದಕ್ಕೆ ವೆಯ್ಟ್ ಮಾಡ್ತಾ ಎಷ್ಟೊತ್ತು ಕಾಯ್ಬೋದಿತ್ತು. ಗುಬ್ಬೆ ಫಾಲ್ಸ್ ಸೈಟಾಗಿದೆ, ಒಳ್ಳೆ ಫ್ಲೋ. ಹೌದು, ಆಮೇಲೆ ಎಲ್ಲರೂ ಹೋಗ್ತಾರಲ್ಲಪ್ಪ, ಅಲ್ಲಿದೆ ನೋಡ್ರಿ ಆ ಪಾಯಿಂಟ್, ಅಲ್ಲಿಂದ ನಡ್ಕೊಂಡು ಹೋಗೋದು ರಿಸ್ಕ್ ಇದೆ. ಸೊ ಸ್ವಲ್ಪ ಜನ ಹೋಗ್ಯಾರ ಆಲ್ರೆಡಿ, ಕಾಣ್ತಿರ್ಬೋದು ನಿಮಗೆ. ಬಟ್ ನೋಡ್ಬೇಕು ಹೋಗೋದ ಬೇಡ ಅಂತ. ಎಲ್ಲ ಬ್ಯಾಗ್ ಇಟ್ಟಿದ್ದಲ್ಲ ನೋಡ್ತಾ ಇದ್ವಿ. ಇವರೆಲ್ಲ ಇಳಿದ್ರು, ನಮಗೆ ಜಾಸ್ತಿ ಹೋಗೋದಲ್ಲ, ಸೊ ಎಲ್ಲ ಎತ್ಕೊಂಡು ಇಳಿತಾ. ಸೊ ಬಾಯ್ಸ್ ಎಲ್ಲ ಇದ್ದಾರೆ. ಸೊ ಬಾಯ್ಸ್, ಗುಬ್ಬೆ ಫಾಲ್ಸ್ ಹೆಂಗಿತ್ತು? ಒಳ್ಳೆ ಎಕ್ಸ್ಪೀರಿಯನ್ಸು. ಮಳೆ ಜೋರಾಗಿದೆ ಫಾಗ್ ಜೊತೆ, ಟ್ರೈ ಮಾಡೋಣ. ಇಲ್ಲ ಹೋಗಿ ಹೋಗಿ ಬ್ರೋ ಆಗಲ್ಲ, ಹಾಲ್ದಾರಿ ಥರ ಆಗಿದೆ. ಬಟ್ ಇಲ್ಲ, ಯಾರ್ಯಾರು ಇಲ್ಲಿ ಬರ್ತಾರೋ ಅವರೇ ಡಿಸೈಡ್ ಮಾಡಬೇಕು ಆಗತ್ತೋ ಇಲ್ಲ ಅಂತ. ಸ್ಟಾರ್ಟಿಂಗ್ ನೋಡೇ ಡಿಸೈಡ್ ಮಾಡಬೇಕು. ಇನ್ನ ಒಂಚೂರು ಬಾಯಿ ಹೇಳ್ತೀನಿ. ಒಳ್ಳೆ ಎಕ್ಸ್ಪೀರಿಯನ್ಸ್ ಅಪ್ಪ. ಏನಲ್ಲ ಯಾಕೆ ಹೇಳ್ತೀಯ ಮುಂದೆ? ಕಾಲು ನೋಡಿ ಮಾಡಿ 2 ಸತಿ ಇದು ಮಾಡು, ಫುಲ್ ಕನ್ಫರ್ಮ್ ಆದ್ಮೇಲೆ ಕೈ ಹಿಡ್ಕೋ, ನಿಂತ್ಕೊಳ್ಳ. ಹುಷಾರಲ್ಲು, ಉಲ್ಟಾ ತಿರ್ಗು. ಹಾಂ ಸರಿ. ಅದೇ ವ್ಯೂ ಪಾಯಿಂಟು. ಕೆಳಗಿಂದ ತೆಗಿ ಮಾದ, ನೀನು ಹುಷಾರ ಹೋಗಿ ಮರ್ಯಾ. ನನ್ನ ಕೆಳಗಿಂದ. ಸೊ ಬ್ರೋ ಕಾಲೇಜ್ ಬರ್ತಾ ಇದ್ದಾರೆ. ಸೊ ಅದೇ ಫಾಲ್ಸು. ಒಳ್ಳೆ ಮಲಳಿ ಫಾಲ್ಸಿಂದ ಮುಂದ್ಗಡೆ ಇರತ್ತಲ್ಲ ಬ್ರೋ ತರುಣ್, ಮಲಳಿ ಫಾಲ್ಸಲ್ಲಿ ಮುಂದ್ಗಡೆ ಇರುತ್ತಲ್ಲ, ಆ ಥರ ಕಾಣ್ತಿದೆಯಲ್ಲ ಒಳ್ಳೆ. ಸರಿ, ಸೊ ಒಂದು ಸ್ವಲ್ಪ ನಾವು ಇಳಿತೀವಿ, ಇಳಿದ್ಮೇಲೆ ಶುರು ಮಾಡೋಣ. ಮೌಂಟೇನ್ ಡ್ಯೂ ಬಟ್ ಇಲ್ಲ, ಕೂತ್ಕೊಂಡೇ ಬರಬೇಕು. ಹಂಗಲ್ಲ, ಅಲ್ಲೊಂದು ಅಲ್ಲೇ ರೈಟ್ ಸೈಡ್ ಒಂದು. ಅವ್ರು ಬಂದ್ರಲ್ಲ, ಅವಾಗಲೇ ಬಂದ್ರಲ್ಲ ಅವರು, ಹಂಗೆ ಬರಬೇಕು, ಹುಷಾರಾಗಿ ಹೋಗ್ಬೇಕು. ಇಷ್ಟು ಬರೋ ಇದಾಗಿದೆ, ಅಲ್ಲೇ ಇದೇ ಫಾಲ್ಸು. ಸೊ ಪಕ್ಕದಲ್ಲೆಲ್ಲ ಸಕ್ಕತ್ತಾಗಿದೆ. ವಾವ್, ಲಶ್ ಗ್ರೀನರಿ ಅಂದರೆ ಇದೆ. ಬರ್ರಿ, ಹುಷಾರು ಬ್ರೋ, ನಿಧಾನಕ್ಕೆ ಬರ್ರಿ. ಆ ವ್ಯೂ ಪಾಯಿಂಟಿಗೆ ಹೋಗ್ಬೇಕು. ಮಾಲೇಶ್ ಬರ್ತಾರೆ, ಹುಷಾರ ಬಾ ಅಲ್ಲೇಶ್. 2 ಸತಿ ಹಿಂಗೆ ಸುಮ್ಮನೆ ಹಿಂಗೆ ಇಡು. ಹಾಂ, ಉಜ್ಜಲ್ಲಿ ನೆಲಕ್ಕೆ. ಹಂಗೆ ಯಾರು ಮಾರ್ಯ.
ಸ್ಪೈಡರ್ಮ್ಯಾನ್ ಸ್ಪೈಡರ್ಮ್ಯಾನ್. ಜೋರಾಗಿ ಇರ್ತಿದೆ. ಹುಷಾರು ತರುಣ್. ಬೇಡ ಅದು ಕಲ್ಗ ಅಲ್ಲಾಡ್ತಿದೆ. ಕಿತ್ತಾರು ಇಟ್ಟಿಟ್ಕೊಳ್ಳೋದು ಒಳ್ಳೇದು. ಬ್ರೋ ಹುಷಾರು. ಹುಷಾರಲ್ಲಿ ತೊಗೊಳ್ಳಿ ಬ್ರೋ ತೊಗೊಂಡ್ರಿ ವಿಡಿಯೋ ಮಾಡಿರಿ. ಹುಷಾರು. ಆ ಕಡೆ ಹೋಗ್ಬೇಡ ಮರ್ಯಾ. ಅವರು ಅವಾಗಲೇ ಬಂದು ನೋಡ್ತೇನೆ. ಬ್ರೋ ಝೂಮ್ ಮಾಡ್ಬೋದಾ? ನಂಗೆ ಗೊತ್ತಿಲ್ಲ. ವಾವ್, ಒಳ್ಳೇದೇ ಬಿಡ್ರಿ. ಗೋಪುರ ಮೀನ್ ಸರ್ ಹಿಡ್ಕೊಂಡ್ರೆ ಜೋಬರ್ ಹಿಡ್ಕೊಂಡಿದ್ದೆ. ಹುಷಾರು. ಅಲ್ಲೋ ಆ ಕಡೆ ಒಂದು ಕಾಲು ಈ ಕಡೆ ಒಂದು ಕಾಲು ಹಾಕೋ. ಕಾಲು ಗಡ ಅನ್ನತ್ತಲ್ಲಿ. ಇದೆ ಫಾಲ್ಸು. ಫೋನ್ ಇದೆ, ಅದು ಚೆನ್ನಾಗಿ ಬರಲ್ಲ. ಇದೇ ಬೆಟರ್. ಅಷ್ಟೋಗಿದೆ, ಹೋಗು ಅಲೇಶ್, ಆಗತ್ತೆ. ಹುಷಾರು. ಬ್ರೋ ನೀವು ಹುಷಾರು. ತರುಣ್ ಜಾಸ್ತಿ ನಿಂತಾಗಿ ಒಂಥರ ಆಗತ್ತೆ. ನನಗೂ ಸೇಮ್ ಎಕ್ಸ್ಪೀರಿಯನ್ಸ್ ಆಯಿತು. ಓಕೆ, ವೆಲ್ ಡನ್. ಈ ಮಾತ್ರ ಸೈ ಕಲ್ಲೊಂದು ಸಣ್ಣ ಜರಿ ಹರಿತಿದೆ. ಆದರೆ ಈ ಇನ್ನೇ ಕಡೆ ಹೀಗೆ ಸಕ್ಕದಾಗಿ ಕಾಣ್ತಾ ಇದೆ. ಸೊ ವಾಪಸ್ ಹೋಗೋದು ಒಂದು ಟಾಸ್ಕ್ ಇದೆ. ಹೋಗೋಣ, ಇನ್ನು ಸಾಕು ಕರಿತೀನಿ. ಬ್ರೋ ಬನ್ರಿ ಸಾಕು. ತರುಣ್ ಬರ್ರಿ ಸಾಕು ಬ್ರೋ. ಇಳಿಯೋದು ಎಷ್ಟು ಕಷ್ಟನೋ ಹತ್ತೋದು ಅಷ್ಟೇ ಕಷ್ಟ. ಎಲ್ಲ ಸ್ಲಿಪ್ಪರಿ ಇದೆ, ನೋಡಿ ಮಾಡಿ ಇಳಿಬೇಕು. ಬೆಳಗ್ಗೆಯಿಂದನೂ ಅಷ್ಟೇ, ಇವತ್ತು ಅಷ್ಟೇ. ಮಾವಿಲೆಷ್ಟು ಬರಬೇಕಾದ್ರು ಹನುಮಂತಲ್ಲಿ ಸೇರ್ಕೊಂತ ಬಂದೆ. ಒಂಥರ ಧೈರ್ಯ, ಆಮೇಲೆ ನಂಬಿಕೆ, ಒಳ್ಳೆಯದು. ಒಂಥರ ಹೇಳಿದ್ದಕ್ಕೆ ಧೈರ್ಯ ಸಿಕ್ತೆ, ಯಾರೋ ಜೊತೆಗಿದ್ದಾರೆ ಅನ್ನಷ್ಟು. ಒಳ್ಳೆಯದು. ನೀವು ಹೇಳ್ರಿ, ಡೈಲಿ ಹೇಳ್ರಿ. ಎಲ್ಲಿಗೆ ಬಂದು ಎಂತ ಮಾತಾಡ್ತೀನಲ್ಲ, ಬಟ್ ಏನು ಬೇಡದೇನು ಹೇಳಿಲ್ಲಲ್ಲ, ಒಳ್ಳೆಯದೇ ಹೇಳ್ತಿರೋದು. ಆಂಜನೇಯ ಕಾಪಾಡ್ತಾನೆ. ಜೈ ಹನುಮಾನ್, ಜೈ ಶ್ರೀರಾಮ್. ಸೊ ಇಳಿಯೋದು ಇನ್ನೂ ಡೇಂಜರು, ಹುಷಾರಾಗಿ ಬರ್ಬೇಕು. ಬಟ್ಟೆ ಬಗ್ಗೆ ಕಾಳಜಿ ಇರೋದು ದಯವಿಟ್ಟು ಬರಲೇಬಿಡ್ರಿ. ಹಾಂ, ಸರ್ಫೆಕ್ಸಲ್ಲಿ ಇದೆಯಲ್ಲ, ಬಟ್ಟೆ ಕೊಳೆ ಆಗಲೇಬೇಕು ನೋಡ್ರಿ. ಕರೆಕ್ಟ್. ನಮ್ಮೂರ ನಮ್ಮ ಬಾಯ್ಸ್ ಅಲ್ಲಿ ಮೇಲೆ ಫುಲ್ ಮೇಲೆ. ಬ್ರೋ ನೀವು ಫಸ್ಟ್ ಹುಷಾರಾಗಿ ಕೂತ್ಕೊಂಬರ್ರಿ. ತುಂಬ ವ್ಯೂ ಕಾಣಿಸ್ತೀವಿ. व्यू मिल रहा है अभी, जा रहे ಡ್ರೋನ್ ತಂದಿದ್ದಾರೆ. ಹಾಗಾಗಿ ಅವಳಿಗೆ ಶಾರ್ಟ್ ಹೆಲ್ಪ್ ಆಗಲಿ ಅಂತ ಬೇಗ ಹೋಗಬೇಕು. ಅವರು ಪಕ್ಕ ನಮ್ಮದೊಂದು ಶಾರ್ಟ್ ತೆಗ್ದಿದ್ದಾರೆ. ಸೊ ಇಲ್ಲಿಂದ ಗೋಪುರ ಒಳಗಿರೋಣ ಸ್ವಲ್ಪ ದೂರ, ಸೇಫ್ಟಿ ಮೀನ್. ಸೊ ಫೈನಲ್ ಲಾಸ್ಟ್ ಹೋಗೋಣ ಇನ್ನು.
ಟೈಮ್ ಆಗತ್ತೆ. 4 ಆಗ್ಬಿಟ್ಟಿದೆ. चल रुको सर, पत्थर गिर रहा है, पत्थर गिर रहा है, रुको. ಸೊ ಗಾಯ್ಸ್ ಫೈನಲಿ ಮೇಲೆ ಬಂದ್ವಿ. ಹತ್ತಿ ಕರ್ನಾಟಕದವರು A35 ಯಾವ್ದಣ್ಣ? ಹೊಸಪೇಟೆ ಆ್ಯಕ್ಚುಲಿ, ಹೊಸಪೇಟೆ. ನಂಬರ್ 34 ಹೊಸಪೇಟೆ. ಹಾಂ ಸೇಯಿಂಗ್ ಬಳ್ಳಾರಿ. ಬಳ್ಳಾರಿ. ಓಕೆ. ಮೇಲೆ ಏನಪ್ಪ 3 ದಿನ ಬಂದಿದೆ. ಅವರೆಲ್ಲ ಆ್ಯಕ್ಚುಲಿ 3 ಬಂದಿರೋದು ನಿಲ್ಲೋದು ಹೆಂಗೆ ಮಾಡೋದು. ಸೊ ಇಲ್ಲ ಹಾಲ್ಟಿಂಗ್ನಲ್ಲಿ ಅವ್ರು ಒಬ್ಬರಿದ್ರು ಅಂತೇಳಿ ಅವ್ರಿಗೆ. ಸೊ ತುಂಬೆ ವಾಟರ್ ಫಾಲ್ಸ್ ಮುಗಿಸಿ ಬಂದ್ವಿ. ಟೈಗರ್ ಪಾಯಿಂಟ್ ತುಂಬ ಈಸಿ ಏನಲ್ಲ, ಸೊ ರಿಸ್ಕ್ ಇದೆ. ಹೋಗಬೇಕು ಅಂತ ತುಂಬ ಇದು ಮಾಡ್ಕೊಂಡವರು ಹೋಗ್ರಿ, ಬಟ್ ನಾನು ಹೇಳೋದಾದರೆ ಬೇಡ, ರಿಸ್ಕ್ ತೊಗೊಬೇಡ್ರಿ ಅಷ್ಟೊಂದು. ಆಗದೆ ಇದ್ದರೆ ಸ್ವಲ್ಪ ನೋಡಿರಿ, ಅಲ್ಲಿ ವಾಪಸ್ ಬಂದುಬಿಡ್ರಿ. ತುಂಬ ಇಲ್ಲಿ ತನಕ ಬಂದು ಹೋಗೋಣ ಏನಾಗುತ್ತೆ ಅಷ್ಟೆಲ್ಲ ಸೀನ್ ಮಾಡ್ಕೋಬೇಡ್ರಿ. ನಾವಿಲ್ಲಿಗೆ ಹೋಗಿದ್ದ ನೆಕ್ಸ್ಟ್ ಡೇನೇ ಒಂದು ಶಾಕಿಂಗ್ ಇನ್ಸಿಡೆಂಟ್ ಆಯಿತು. ಅಂದರೆ 16 ಜುಲೈ 2024 ಒಬ್ಬರು ಫೇಮಸ್ ಟ್ರಾವೆಲ್ ಇನ್ಫ್ಲೂಯೆನ್ಸರ್ ಆನ್ವಿ ಕಾಮ್ದರ್, ಹೂ ವಾಸ್ ಜಸ್ಟ್ 27 ಇಯರ್ಸ್, ವಿಡಿಯೋ ಮಾಡ್ತಾ ಕಾಲು ಜಾರಿ 300 ಫೀಟ್ ಕೆಳಗೆ ಜಾರಿ ಬಿದ್ದು ಸತ್ತೋಗ್ಬಿಟ್ರು. ಸೊ ಹುಷಾರು ಅಷ್ಟೇ. ಸೊ ಫ್ರೆಂಡ್ಸ್ ಹೋಗಿದ್ವಲ್ಲ, ಹೆಂಗಿದೆ ಎಕ್ಸ್ಪೀರಿಯನ್ಸ್ ಅಂತ ಅವ್ರ ಬಾಯಲ್ಲಿ ಒಂದ್ಸತಿ ಕೇಳೋಣ. ಅಲೇಶ್ ಹೆಂಗಿತ್ತು ಅಲೇಶ್? ತುಂಬ ಕಷ್ಟ ಇದೆ. ತರುಣ್? ಸೊ ನೀವೆಲ್ಲ ಯಾವರು? ಶಿವಮೊಗ್ಗ ಅಣ್ಣ. ತೀರ್ಥಹಳ್ಳಿ, ಹಾಂ ಶಿವಮೊಗ್ಗನೇ, ಅಂದರೆ ಅದು ತೀರ್ಥಹಳ್ಳಿ, ಅದು ನಮ್ಮ ಶಿವಮೊಗ್ಗ ಸಿಟಿನೇ. ತರುಣ್ ಹೆಂಗಿತ್ತು? ಗಾಗಲ್ ತಗೊಂಬಿಟ್ರಾ? ಅಲ್ಟಿಮೇಟ್ ಆಗಿತ್ತು, ಸಕ್ಕದಾಗಿತ್ತು. ಮಸ್ಟ್ ಟ್ರೈ ಅಂತ ಹೇಳ್ತೀನಿ, ಬಟ್ 1% ಸರ್ವೈವಲ್ ಚಾನ್ಸ್ ಅಷ್ಟೇ. ಸೀರಿಯಸ್ಲಿ ಬ್ರೋ, ಹೆಂಗೆ ಹೇಳ್ತೇನೆಂದರೆ ವಿರಾಟ್ ಕೊಹ್ಲಿ ಹೇಳ್ಯಾನಲ್ಲ 1% ಚಾನ್ಸ್ ಇಸ್ ಇನಫ್ ಅಂತ, ಆ ಥರ ಅನ್ಕೊಂಬಿಟ್ಟೇನೆ. ಬಟ್ ಲೈಫ್ ರಿಸ್ಕ್ ಮಾಡ್ಕೊಂಡು ಹೋಗೋದೇನು ಬೇಡ. ಸೊ ನಮ್ಮ ಶಶು ಬ್ರೋನು ಬಂದಿದ್ರು ಜೊತೆ. ಅದು ಬರೀ ಕಾಲೇ ಶೂಗಿನ ಬರೀ ಕಾಲೇ ಬೆಟರ್ ಅಷ್ಟೇ. ಅಟ್ಲೀಸ್ಟ್ ನಿಮ್ಮ ಗ್ರಿಪ್ ಗೊತ್ತಾಗತ್ತೆ ಕರೆಕ್ಟ್ ಕಾಲಲ್ಲಿ. ಸೊ ಸೇಫಾಗಿ ಹೋಗ್ರಿ, ಸೇಫಾಗಿ ಬರ್ರಿ, ರಿಸ್ಕ್ ತೊಗೊಳೋದು ಬೇಡ. ಆದಷ್ಟು ಫಾಲ್ಸ್ ನೋಡ್ರಿ ಬರ್ರಿ, ಸಾಕು. ಯಾರೋ ಮಾಡ್ತಾರೆ ಅಂತ ಹೋಗ್ಬೇಡ್ರಿ. ನಾವು ಹೋಗಿದ್ವಿ, ಇಲ್ಲಿ ರಿಸ್ಕ್ ಎತ್ತೋ ಇಷ್ಟಕ್ಕೆ. ತುಂಬ ಜನ ವಾಪಸ್ ಹೋದ್ರು. ಹೌದು, ಅರ್ಧಕ್ಕೆ ಬಂದು ಹೋದರು. ತುಂಬ ಜನ ನೋಡ್ರಿ ನಮ್ಮ ಹತ್ರ ವೀಡಿಯೋ ಕಳ್ಸ್ಕೊಂಡು ಹೋಗ್ಯಾರ ವ್ಯೂ ಪಾಯಿಂಟಿಂದು. ಇವರು ಹೋಗೋಣ ಅಂತಾರೆ. ಸೊ ಆಲ್ ದ ಬೆಸ್ಟ್. ಇವರು ನಮಗೆ ಡ್ರೋನ್ ಶಾಟ್ ತೆಗೆದರು, ಫೋಟೋದಾಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. आपका नाम? जर्नी हाँ अक्षय चौधरी. अक्षय चौधरी. मैं भी केदारनाथ बाइक पे गया था, केदारनाथ गुजरात से. हाँ, जुलाई को गया था, मतलब 1 साल हो गए. हर हर महादेव. हर महादेव. कैसा था एक्सपीरियंस? बहुत गजब. 15 दिन हुआ. ಕೇದಾರನಾಥ್ ನಾವು ಹೋಗ್ಬೇಕು, ಯಾವಾಗ ಕರ್ಕೊಂತಾನೆ ಶಿವ, ಹೋಗೋಣ. ಟೈಮ್ ಬರಬೇಕಲ್ಲ ಎಲ್ಲದಕ್ಕೂ. ಸೊ ಅವ್ರ ಜೊತೆ ಇವ್ರು ಬಂದಿದ್ದಾರೆ. ಅವ್ರ ಹೆಸರು? ನಿಮ್ಮ ಹೆಸರು? आपका नाम? मयंक चौधरी. आप भी गुजरात से? ಇವರಿಬ್ಬರು ಗುಜರಾತಿಂದ ಬಂದಿದ್ದಾರೆ. ತುಂಬಾ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಬಂದರು. ಅವ್ರು ಡ್ರೋನ್ ಶಾಟಲ್ಲಿ ತೆಗೆದ್ರು, ನಮ್ಮದು ಒಂದು ಶಾಟ್ ತೆಗ್ದಿದ್ದಾರೆ. ಸೊ ವಾಟ್ಸಪ್ ನಂಬರ್ ತೊಗೊಂಡಿನಿ ಅವ್ರದ್ದು, ಅವ್ರು ವಾಟ್ಸಪ್ ಡಾಕ್ಯುಮೆಂಟಾಗಿ ಕಳಿಸ್ತೀನಿ ಅಂದಿದ್ದಾರೆ. ಇಸ್ಕೊಂಡು ಹಾಕೋಣ ಲಾಗಲ್ಲಿ. ಮಾಡಬೇಕು, ತಿರುಗಬೇಕು, ಜಾಗ ನೋಡಬೇಕು, ಬರ್ತೀರಾ ನೋಡ್ತೀರಾ, ಎಲ್ಲ ಪ್ಲಾಸ್ಟಿಕ್ನು ವಾಪಸ್ ತೊಗೊಂಡವ್ರಿ.
ದಯವಿಟ್ಟು ಯಪ್ಪ ಎಷ್ಟು ಅಸಹ್ಯವಾಗಿ ಕಾಣ್ತಿದೆ ನೋಡ್ರಿ. ಹಾಂ, ಇಲ್ಲಿ ಏನಿದು ಇಷ್ಟೊಂದು ಪ್ಲಾಸ್ಟಿಕ್ ಹಾಕಿದರೆ? ದ್ಯಾಟ್ಸ್ ನಾಟ್ ಗುಡ್. ನಂದು ಈಗೂ ಅಷ್ಟೇ ಬ್ಯಾಗಲ್ಲಿ 2 ಬಾಟ್ಲಿದೆ, ಖಾಲಿ ಬಾಟ್ಲು. ಬರ್ತಿರೋ ಸುಮ್ಮನೆ ತೊಗೊಂಡವ್ರಿ. ಈಗ ಎಷ್ಟಾಗತ್ತೆ ಅಷ್ಟು ಸೇವ್ ಮಾಡ್ಬೇಕು. ಯಾಕೆಂದರೆ ಈಗಾಗಲೇ ಗಾಡಿ ಅಂತೂ ತರೋಕ್ಕಾಗಲ್ಲ, ನಡ್ಕೊಂಬರೋದು ಹಳೆ ಕಾಲ ಥರ ಎಲ್ಲ ಸುಳ್ಳು. ಗಾಡಿ ತರ್ತೀವಿ, ಅದರಲ್ಲೇ ಅರ್ಧ ಪೊಲ್ಯೂಟ್ ಆಗುತ್ತೆ. ಸೊ ಈ ಪ್ಲಾಸ್ಟಿಕ್ ಎಲ್ಲ ಹಾಕಿದ್ರೆ ನಾನ್ ಡಿಕಂಪೋಸಿಬಲ್, ಇವೆಲ್ಲ ಎಷ್ಟು ಡೇಂಜರ್ ಹೇಳ್ರಿ. ಇಷ್ಟು ಈ ಥರ ಎಲ್ಲ ಪ್ಲಾಸ್ಟಿಕ್ ಹಾಕಿದರೆ ನೇಚರ್ ಹಾಳಾಗುತ್ತೆ. ಬರ್ತೀರಾ, ನೋಡ್ತೀರಾ, ಇನ್ನೂ ಹೋಗ್ಬೇಕು. ನಾಟ್ಸ್ ಗುಡ್. ಸೊ ಪ್ಲೀಸ್ ಬಿ ಎ ರೆಸ್ಪಾನ್ಸಿಬಲ್ ಟ್ರಾವೆಲರ್. ಥ್ಯಾಂಕ್ ಯು. ಸೊ ಇದು ಟನಲಿಂದ ಬಂದಿದ್ವಲ್ಲ ಆವಾಗಲೇ, ಅದು ವಾಪಸ್ ಬರ್ತಾಯಿದ್ವಿ. ಸೊ ಇದೊಂದು ವ್ಯೂ ಪಾಯಿಂಟ್ ನೋಡೋಣ ಅಂತ ಮುಂದೆ. ಏನಂದರೆ ಈಗ ಇಲ್ಲಿಂದನೇ ಹರಿದು ಕಾಣಿಸೋದೇ ಫಾಲ್ಸು. ಆ ಕಡೆ ನಾವು ನೋಡೋಕ್ಕಿರೋದು ಇದು. ಆಮೇಲೆ ಬಂದರೂ ಕಾಣುತ್ತೆ ನಾವು ಒಂದು ವಿಷಯಕ್ಕೆ. ಸೊ ಹಿಂಗೆ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ, ಕಳ್ಸಿ ಆಚೆ. ಇದೇ ನದಿ. ಅಷ್ಟು ಮಳೆ ಬರ್ತಿದೆ. ಇದು ಎಷ್ಟು ವೈಟ್ ಇದೆಯಲ್ಲ, ಎಷ್ಟು ಕ್ಲಿಯರ್ ಇದೆ, ಕ್ರಿಸ್ಟಲ್ ಕ್ಲಿಯರ್ ಇದೆ ನೋಡ್ರಿ. ಅದು ಅಂದ್ಕೊಂಡಿರಲಿಲ್ಲ. ಸೊ ನಾವು ಹೋಗಿ ನೀರು ಕುಡಿತೀನಿ. ಅದು ಸೈಕಾಗಿದೆ. ಹಾಂ, ಎಲ್ಲ ಚೆನ್ನಾಗಿದೆ. ಬನ್ನಿರಿ, ಹುಷಾರಾಗಿರ್ರಿ. ಅಲ್ಲಿ ಕಾಣಿಸ್ತೀವಿ ನಮಗೆ ತೋರಿಸ್ತೀನಿ. ಸೊ ಈ ಪಾಯಿಂಟ್ ಇದೆಯಲ್ಲ, ಈ ಪಾಯಿಂಟ್ ಈಗ ಜಸ್ಟ್ ಪಾಕ್ಲರ್ ಆಯಿತು, ಕವರ್ ಆಯಿತು. ಅಲ್ಲಿ ನಾವು ವ್ಯೂ ಪಾಯಿಂಟ್ ನೋಡಿದ್ದು, ಅಲ್ಲಿಂದ ವ್ಯೂ ಪಾಯಿಂಟ್ ಕಾಣುತ್ತೆ, ಕಟ್ಟಡ ಕಾಣುತ್ತೆ. ಆ ಫಾಲ್ಸ್ ಎಲ್ಲ ಅಲ್ಲಿ ಕೆಳಗಿಂದ ಹತ್ತಿದಾಗ ಕಾಣಿಸ್ತಾರೆ. ನೋಡ್ತಾ ಇದ್ದರೆ ಇವಾಗ ಅಂತೂ ಬಾಯಿಗೆ ಬಂದಿತ್ತು. ಸೊ ಆವಾಗಲೇ ಹಾಕೊಂಡಿದ್ದಲ್ಲ ಬಾಟ್ಲು. ಸೊ ಅದನ್ನೀಗ ನೀರು ಕುಡಿಸ್ಬೇಕು. ಎಷ್ಟು ಕ್ಲಿಯರ್ ಇದೆಯಲ್ಲ, ಹೋಗೋಣ ಬಿಡಿ. ಎಷ್ಟು ಕ್ರಿಸ್ಟಲ್ ಕ್ಲಿಯರ್ ಇದೆ ನೋಡ್ರಿ. ವಾವ್, ಸಕ್ಕತ್ತಾಗಿದೆ. ಯಾವ ಮಿನರಲ್ ವಾಟ್ರು? ಹಾಂ, ಎಲ್ಲಿ ತೊಗೊಳೋದು? ಇಲ್ಲೇ ಇದೇ ಮಿನರಲ್ ವಾಟ್ರು. ಹಿಮಾಲಯ, ಮೌಂಟೇನ್ ಎಲ್ಲ ಇದೆ. ಬ್ರೋ ಇಲ್ಲಿ ನೋಡಿ ಬರ್ರಿ ಹೆಂಗೆ ಬರ್ತಿದೆ ಅಂತ. ವ್ಯೂ ತೋರ್ಸಕ್ಕೆ ಮಾತ್ರ ಕದ್ದಿರೋದು. ನೋಡ್ರಿ ಅಲ್ಲಿ ವ್ಯೂ ನೋಡ್ರಿ. ಏನು ಹೇಳ್ರಿ? ವ್ಯೂ ನೋಡ್ರಿ ಅಲ್ಲಿ. ವಿಡಿಯೋ ಇದು. ಮನೇಲಿ ಕೂತ್ಕೊಂಡೇ ಇರಬೇಕು, ಬರಬೇಕು, ಇವೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಮುಂದೆ ಹೋಗೋಣ. ಈಗ ಟೈಮ್ ಇದೆ, ದುಡ್ಡಿಲ್ಲ. ಮುಂದೆ ದುಡ್ಡಿರುತ್ತೆ, ಟೈಮ್ ಇರಲ್ಲ. ಜಾಬು, ಲೀವು ಅಂತ ಹುಡ್ಕೊಂಡು ಹೋಗ್ಬೇಕು, ಬಟ್ ಸಿಗಲ್ಲ. ಮೇಯ್ನಾಗಿ ಹೇಳ್ತಿರಲ್ಲ, ಕಾಲು ನೋವು, ಬೆನ್ನು ನೋವು ಎಲ್ಲ ಬಂದಿರುತ್ತೆ. ಈಗಿರೋ ಟೈಮು ಬೆಸ್ಟ್ ಟೈಮು, ಯುಟಿಲೈಸ್ ಮಾಡ್ಕೊಳ್ಳಿ. 30s ಒಳಗೆ ಎಲ್ಲ ಟ್ರಾವೆಲ್ ಮಾಡೋಕ್ಕೆ ಟ್ರೈ ಮಾಡಿರಿ. ಸೊ ನನಗೂ ಎಲ್ಲ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಬಟ್ ಮಾಡಿರಿ ಆದಷ್ಟು. ಸೊ ಫೈನಲಿ ತುಂಬ ವಾಟರ್ ಫಾಲ್ಸ್ ಸಿಗೋಣ. ಬಾಯ್. ಸೊ ಇಲ್ಲಿ ಅಂಗಡಿ ಬಂದಿದ್ದೀವಿ, ಎಲ್ಲ ವಡಾಪಾವು, ಕಾಫಿ ಕುಡಿತಿದ್ದೀವಿ. ವಡಾಪಾವ್ ಮಾತ್ರ ಸೈಕಾಯಿತು, ಸಕ್ಕತ್ತಾಯಿದೆ. ನಮಗೂ ತುಂಬ ಇಷ್ಟ ಆಯಿತು. ಅದಕ್ಕೆ ಒಂದು 10 ತಿಂಗೇನೆ. ಹತ್ತೆಲ್ಲ ತಿಂದಿಲ್ಲ, 2ನೇ ತಿಂತಾಯಿದ್ದೀನಿ. ಬಟ್ ಹತ್ತಿನಷ್ಟು ಚೆನ್ನಾಗಿದೆ. ಆದರೆ ಅಷ್ಟು ಮಾತ್ರ ಆಗಿತ್ತು. ಬೆಳಗ್ಗೆ ತಿಂಡಿ ತಿಂದಿದ್ದು.
ಚೆನ್ನಾಗಿದೆ. ನಿಜಾಂಪುರ ಬಂದಾಗ ಈ ಕಡೆ ಕುಂಬೆ ವಾಟರ್ ಫಾಲ್ಸ್ ಹೋಗೋ ಆಪೋಸಿಟ್ ರೋಡೆ. ಸೊ ಈ ರೋಡು ಇದೆಯಲ್ಲ, ಲೋಕ ಇದೆಯಲ್ಲ, ಸೊ ಗಾಡಿ ಉಂಟಲ್ಲ ಅದ್ರ ಎದುರುಗಡೆನೆ. ಸೊ ಇಲ್ಲೇ ಇದೆ, ತುಂಬ ಚೆನ್ನಾಗಿದೆ. ಸೊ ಬಂದು ವಡಾಪಾವ್ ಟ್ರೈ ಮಾಡಿರಿ, ಬಿಸಿ ಬಿಸಿ ಮಾಡಿಕೊಟ್ರು, ಸಕ್ಕತ್ತಾಗಿದೆ. ಓಕೆ, ನಾವು ಈಗ ರೂಮಿಗೆ ಫೋನ್ ಮಾಡಿದ್ದೀವಿ ಅಲ್ಲಿ ದೇವಕೊಂಡ ಹತ್ರ. ಸೊ ಅಲ್ಲಿ 3,000ಕ್ಕೆ ಒಂದು ಡಾರ್ಮೆಟ್ರಿ ಥರ ಒಂದು ವಿಲ್ಲಾ ಥರ ಹೇಳಿದ್ರೆ. ಆ್ಯಕ್ಚುಲಿ ನೋಡೋಣ, ಫೋಟೋಸ್ ಕಳ್ಸೋಕೆ ಹೇಳೀನಿ. ಸಿಕ್ಕರೆ ಬೇಗ ಅಲ್ಲಿ ಹೋಗಿ ಬುಕ್ ಮಾಡೋದು, ಆರಾಮ್ಸೆ ರೆಸ್ಟ್ ಮಾಡಬೇಕು ತುಂಬ. ಬಾಯ್. ಸೊ ಹಾಯ್ ಗಾಯ್ಸ್. ಸೊ ನಾವೀಗ ನಿಜಾಂಪುರಿಂದ ದೇವಕೊಂಡ ರೂಟಿಗೆ ಬಂದಿದ್ದೀವಿ. ಇಲ್ಲಿ ಒಂದು ವಿಲ್ಲಾ ಬುಕ್ ಮಾಡಿದ್ದೀವಿ. ಸೊ ವಿಲ್ಲಾ 3,000ಕ್ಕೆ ಹೇಳಿದ್ರು. ಅಲ್ಲಿ ಎಲ್ಲಿ ಹೇಳ್ರಿ, ಕುಂಬೆಯಲ್ಲಿ ಸಿಕ್ಕಿದ್ದು ಶಿಕಾರಿಪುರದವರು ಅಂತ ಹೇಳಿದ್ನಲ್ಲ. ಸೊ ಅವರು ಮತ್ತೆ ಅಲ್ಲಿ ನಿಜಾಂಪುರಲ್ಲಿ ಸಿಕ್ಕಿದ್ರು. ಅವರು ನಿನ್ನೆ ದೇವಕೊಂಡಲ್ಲೇ ನೋಡ್ಕೊಂಡೆಲ್ಲ ಬಂದ್ರಂತೆ. ಸೊ ಈ ವಿಲ್ಲಾನೇ ಸಜೆಸ್ಟ್ ಮಾಡಿದ್ರು. ತುಂಬ ಚೆನ್ನಾಗಿದೆ ವಿಲ್ಲಾ, ತೋರಿಸ್ತೀನಿ ಬನ್ನಿ. ಸೊ ಇಲ್ಲಿ ಗಾಡಿ ಇಲ್ಲೇ ಪಾರ್ಕ್ ಮಾಡಿದ್ದೀವಿ. ಇಲ್ಲಿ 3 ಗಾಡಿ ಪಾರ್ಕ್ ಮಾಡಿದ್ದೀವಿ. ಸಕ್ಕತ್ತಾಗಿದೆ. ಅವರು ವ್ಯೂಸ್ ಎಲ್ಲ ತೋರಿಸಿದ್ರು ಬೆಳಗಿದ್ದು. ಆ ವ್ಯೂ ಕಳೆದು ಹೋಗಿದೆ, ಸೈಕಾಗಿದೆ ನೋಡ್ರಿ ಇಲ್ಲ. ವಾವ್, ಸಕ್ಕತ್ತಾಗಿದೆ ಇದು. ಆಹಾ, ತುಳಸಿ ಗಿಡ ಇಟ್ಟಾರೆ. ಒಳ್ಳೆ ಸಂಪ್ರದಾಯಸ್ಥ ಮನೆ ಅನಿಸುತ್ತೆ. ಈಗ ಸದ್ಯಕ್ಕೆ ಅವರೇ ಊಟಕ್ಕೂ ಎಲ್ಲ ಅರೇಂಜ್ ಮಾಡ್ತೀನಿ ಅಂದಿದ್ದಾರೆ. ಊಟಕ್ಕೂ ಹೇಳಿದ್ವಿ. ಸೊ ಅನ್ನ, ಸಾಂಬಾರು, ಹಪ್ಪಳ ಏನೇನೋ ಕೊಡ್ತೀನಿ ಅಂತ ಹೇಳ್ಯಾರೆ. ಸಾಕು, ಏನೋ ಒಂದು ತಿನ್ನೋಕ್ಕಿದ್ರೆ ಸಾಕು. ಸೊ ಬಾಯ್ಸ್ ಎಲ್ಲ ಹೊರಟ್ಯಾರೆ. ಈ ಥರ ಇದೆ, ಯಾವನ್ ಕೊಡ್ತಾನೆ 3,000ಕ್ಕೆ ಈ ಜಾಗದಲ್ಲಿ, ಟೂರಿಸ್ಟ್ ಪ್ಲೇಸಲ್ಲಿ? ಹಾಂ, 300 ರೂಪಾಯಿ, 350, 400 ಒಳಗೆ ಒಬ್ಬರಿಗೆ. ಹಾಂ, ಇಲ್ಲೇ ಒಳ್ಳೆ ಕನ್ನಡಿ ಇದೆ. ಇಲ್ಲಿ ಟಾಯ್ಲೆಟು. ಸೊ ಇದು ಹೊಸದಂತೆ, ಬರೀ 3,000 ಕೊಡ್ತಾರಂತೆ. ಸೊ ಯಾರು ಬಂದರೆ ದೇವಕೊಂಡ ಹತ್ರ ಈ ವಿಲ್ಲಾಗೆ ಬರ್ರಿ, ನಾನು ಸಜೆಸ್ಟ್ ಮಾಡ್ತೀನಿ. ಕೊಡ್ಬೋದು 3,000, ವರ್ತಿದೆ. ಸೊ ಗ್ರೂಪಲ್ಲಿ ಬಂದರೆ ಇದು ಬೆಟರ್, ಇದೇ ಬೆಟರ್. ಸೊ ವ್ಯೂಸ್ ಸಕ್ಕತ್ತಾಗಿದೆ ವ್ಯೂ ಇಲ್ಲಿಂದ ಅಂತ ಹೇಳಿದ್ರು. ಏನೂ ಕಾಣಿಸ್ತಿಲ್ಲ ಬೆಳಗ್ಗೆ. ಸೇಮ್ ನಿನ್ನೆ ಅಲ್ಲಿ ಬುಕ್ ಮಾಡಿದಾಗ ಹಂಗೆ ರಾತ್ರಿ ಏನೋ ಕಾಣಿಸ್ತಿಲ್ಲ, ಬೆಳಗ್ಗೆ ಚೆನ್ನಾಗಿತ್ತಲ್ಲ. ಇಲ್ಲಿ ಇನ್ನೂ ಚೆನ್ನಾಗಿದೆ ಅಂತ ವೀಡಿಯೋಸ್ ನೋಡಿದಾಗ ಸಕ್ಕತ್ತಾಗಿದೆ ವ್ಯೂ. ಸೊ ಇಲ್ಲಿಂದ ದೇವಕೊಂಡ ಟೈಮ್ ಮಧ್ಯಾಹ್ನ ತನಕ ಕೊಟ್ಟಿದ್ದಾರೆ. ಊಟನೂ ಕೊಡ್ತೀವಿ, ಊಟದೆಲ್ಲ ಬೇರೆ ಸಪ್ರೇಟು. ಬಟ್ ಅಷ್ಟೆಲ್ಲ ಅರೇಂಜ್ ಮಾಡಿರಲ್ಲ, ಸಾಕು, ಇನ್ನೆಷ್ಟು ಬೇಕಲ್ಲ. ಸೊ ಎಲ್ಲ ಬಾಯ್ಸು ಫ್ರೆಶಪ್ ಆಗ್ತಾರೆ. ಈಗ ಊಟ ಕೊಡ್ತೀನಿ ಅಂದಿರಲ್ಲ, ಸೊ ಊಟ ಮಾಡೋಣ. ಸ್ವಲ್ಪ ಬೆನ್ನು ನೋಡೋಣ ಅಂತ ಇದೆ. ಬೆಡ್ಡೆಲ್ಲ ಕೊಡ್ತೀನಿ ಅಂದರು. ಅಲ್ಲಿ ಕುಂಬೆ ಇಳಿದಿದ್ದು ಬಟ್ಟೆ ಇರೋ ಕೊಳೆ, ಸುಮ್ಮನೆ ಕೂತ್ಕೊಂಡ್ರೆ ಹೊಡಿತಾರ ಮೇಲೆ. ಅಲ್ಲ, ಫುಲ್ ಬಾಡಿ ಬಿಲ್ಡ್ರು. ಜಿಮ್ಮೆಲ್ಲ ಹೋಗ್ಯಾರೆ, ಫುಲ್ಲು ಬಾಡಿ ಮಾಡ್ಯಾರೆ. ಕೈಕ ಬರತ್ತೆ. ಓ ಕಟ್ಸು, ಲ್ಯಾಡ್ಸ್ ಎಲ್ಲ ತಿಂದು, ಏನು ತಿಂದಿಲ್ಲ ಆ್ಯಕ್ಚುಲಿ ಇವತ್ತು. ಆ ಕುಂಬೆ ಎಲ್ಲ ಮಾಡಿ. ಸೊ ಇನ್ನು ಊಟ ಮಾಡಿ ಮತ್ತೆ ಏನಾರ ವಿಷಯ ಇದೆ ಹೇಳೋಣ. ಅಂತ ಹಾಯ್. ಊಟ ಬಂದಿದೆ, ಶೋ ಆಗ್ಬಿಟ್ಟಿದೆ ತುಂಬ. ಸೊ ಇಲ್ಲೇ ಬಟ್ಟೆ ಎಲ್ಲ ಒಣಗಾಕೊಂಡಿದ್ದೀವಿ ಒಂದಿಷ್ಟು. ಬಾಯ್ಸ್ ಇಷ್ಟೇ ಅಪ್ಪ, ಆರಾಮ್ಸೆ ಊಟ. ಅನ್ನ, ಸಾಂಬಾರು, ಒಂದು ಪಲ್ಯ ಕೊಟ್ಟಿರೋ, ಉಪ್ಪಿನಕಾಯಿ, ಹಪ್ಪಳ, ಸಾಕು. ಇನ್ನೆಷ್ಟು ಬೇಕು ರಾತ್ರಿಗೆ? ಒಂದು ಬಿರಿಯಾನಿ. ಇವ್ರಿಗೆ ಬಿರಿಯಾನಿ ಬೇಕಿತ್ತಂತೆ, ಕರೆಕ್ಟ್ ಹೇಳಿದವರು. ಸೊ ಸಾಕು, ಓಕೆ. ಸೊ ಊಟ ಮಾಡಿ ಮತ್ತೆ ಮಲ್ಗದೆ ಇನ್ನೇನು ಸಾಕು. ಸೊ ಈ ಡೇ ಎಂಡ್ ಮಾಡ್ತಿದ್ದೀನಿ. ಸೊ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಏನು ಎಕ್ಸ್ಟ್ರಾ ದುಡ್ಡು ಕಟ್ಟಬೇಕಾಗಿಲ್ಲ, ಜಸ್ಟ್ ಒಂದು ಟ್ಯಾಪು
ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಧನ್ಯವಾದಗಳು.